सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये द्वितीये पादे दशभिः सूत्रैः उपनिबद्धे अस्मिन् समुदायाधिकरणे तानि सर्वाणि दशसूत्राणि एकवारं पठामः। अनन्तरं तत्र उपनिबद्धं इदानीं सप्तमं सूत्रं तत्र उपनिबद्धं तस्मिन् अधिकरणे उपनिबद्धं सप्तमं सूत्रं तथा तत्सूत्रं पादादितः चतुर्विंशं सूत्रं तत्सूत्रं द्विवारं पठित्वा सूत्रं तद्भाष्यभागञ्च यथामति विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्विंशं सूत्रं तद्भाष्यभागञ्च इदानीं विचारयामः। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। ॐ आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्।
ಇದು ಆಚಾರ್ಯರ ಒಂದು ಪ್ರಶಸ್ತಿ ಶ್ಲೋಕ. ಸುಲಭವಾಗಿದೆ ಅರ್ಥ. ಅಹಂ ಭಗವತ್ಪಾದಂ ಶಂಕರಂ ಒಂದೇ ಭಜೆ. ಅಹಂ ಭಗವತ್ಪಾದಂ ಶಂಕರಂ ಭಜೆ. ನಾನು ಭಗವತ್ಪಾದರಾದ ಶಂಕರರನ್ನ ನಮಸ್ಕರಿಸುತ್ತೇನೆ, ಭಜಿಸುತ್ತೇನೆ. ಎಂತಹ ಭಗವತ್ಪಾದರು ಅವರು ಅಂದರೆ, ಮೊಟ್ಟ ಮೊದಲನೆಯದಾಗಿ ಅನ್ವಯ ನಾವು ಹೇಗೆ ಬೇಕಾದ್ರೆ ಮಾಡ್ಕೊಳ್ಬೋದು. ನನ್ನ ಪ್ರಕಾರ ಬೇಕಾದ್ರೆ ಈ ಅನ್ವಯ ಭಜತಾಂ ಅಭಯಪ್ರದಂ. ಭಜೇಹಂ ಅಂತ ಹೇಳಿದಾರಲ್ಲ, ನಾನು ಭಗವತ್ಪಾದರನ್ನ ಭಜಿಸುತ್ತೇನೆ. ಯಾಕೆ ಭಜಿಸ್ತೇನೆ ಅಂದರೆ, ಮೊಟ್ಟ ಮೊದಲನೆಯ ಒಂದು ವಿಶೇಷತೆ ಏನು ಅಂದರೆ, ಅವರು ಏನು ಭಜತಾಂ ಅಭಯಪ್ರದಂ ಅಂದರೆ ಏನು? ಭಜತಾಂ ಅಂದರೆ ತಮ್ಮನ್ನು ಸೇವಿಸುವವರಿಗೆ, ಶರಣು ಬಂದವರಿಗೆ ಅಭಯಪ್ರದಂ. ಅಭಯಪ್ರದಂ ಅಂತ ಏನು? ಭಯರಹಿತವಾದ ಪದವಿಯನ್ನು ಅನುಗ್ರಹಿಸುವವರು. ಯಾವುದು ಭಯರಹಿತವಾದ ಪದವಿ? ಅದೇ ಮೋಕ್ಷ, ಅದೇ ಕೈವಲ್ಯ, ಅದೇ ಸ್ವರೂಪಾವಸ್ಥಾನ. ಇಂತಹ ಅಭಯಪ್ರದಂ ಅಭಯಂ ಪ್ರತಿಷ್ಠಾಂ ವಿಂದತೆ ಇದೆಯಲ್ಲ, ಏತಸ್ಮಿನ್ ಅದೃಶ್ಯೇನ ಆತ್ಮೇಂದ್ರನೇ ತೈತ್ರೇಯದಲ್ಲಿ, ಅದು ಅಭಯಂ ಪ್ರತಿಷ್ಠಾಂ ವಿಂದತೆ. ಅಂತಹ ಅಭಯ ಸ್ವರೂಪದಲ್ಲಿ ಪ್ರತಿಷ್ಠಾಪಿಸಿ ಬಿಡುತ್ತಾರೆ. ಯಾರನ್ನ? ಯಾರು ಅವರನ್ನ ಪಾದಗಳಿಗೆ ಶರಣು ಹೊಕ್ಕಿ ಅವರನ್ನು ಸೇವಿಸ್ತಾರೋ ಅಂತಹವರನ್ನ. ಮೊಟ್ಟ ಮೊದಲೇ ಭಜತಾಂ ಅಭಯಪ್ರದಂ. ಮತ್ತೆ ಇವೆಲ್ಲ ಸುಲಭವಾಗಿದೆ. ಆನಂದ ಘನಂ. ಆನಂದ ಘನ ಅಂತಂದ್ರೆ ಏನು? ಘನ ಸೈಂಧವ ಘನಂ ಇದ್ದ ಹಾಗೆ ಆನಂದ ಘನಂ. ಆನಂದ ಘನಂ ಅಂದರೆ ಆನಂದದ ಸ್ವರೂಪ. ಅಂದ್ರೆ ಏನು? ಘನ ಅಂದರೆ ಉಪ್ಪಿನ ಘನ ಇದೆ. ಉಪ್ಪಿನ ಘನದಲ್ಲಿ ಸ್ವಲ್ಪ ಕೊನೆ ಭಾಗ ಕಡಿಮೆ ಉಪ್ಪಿದೆ, ಮಧ್ಯಭಾಗ ಮಾತ್ರ ಜಾಸ್ತಿ ಉಪ್ಪಿದೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಇಲ್ಲ. ಎಲ್ಲಿ ಉಪ್ಪಿನ ಹರಳಿನಲ್ಲಿ ಯಾವ ಒಂದು ಮೂಲೆಯನ್ನು ತಗೊಂಡು ನಾವು ನೋಡಿದ್ರೂ ಕೂಡ ಅದು ಉಪ್ಪೆ. ಹಾಗೆ ಇದು ಆನಂದ ಘನ ಅಂದ್ರೆ ಏನು? ಆನಂದ ಸ್ವರೂಪವೇ. ಏಷ ಏವ ಆನಂದ ಯಾತಿ. ಆನಂದ ಯಾತಿ ಅಂತಿದೆ, ಆನಂದ ಏತಿ ಅಂತ ಅದನ್ನ ಆ ಛಂದದ ಪ್ರಕಾರ ತಿದ್ದುಕೊಳ್ಬೇಕು. ಯಾಕೆ? ಆನಂದ ಸ್ವರೂಪ, ಆದ್ದರಿಂದ ಇನ್ನೊಬ್ಬರನ್ನು ಆನಂದಗೊಳಿಸುತ್ತಾನೆ. ಇಂತಹ ಆನಂದ ಘನವಾದ ಮತ್ತೆ ಅದ್ವಂದ್ವಂ ಅಂದರೆ ಎರಡನೆಯದಿಲ್ಲದ, ಏಕಮೇವಾದ್ವಿತೀಯವಾದ. ಯಾಕೆ ಎರಡನೆಯದಿಲ್ಲದ ಅಂತ ಹೇಳಿದ್ರು ಅಂದರೆ, ಇಲ್ಲಿ ಮುಂಚೆ ಹೇಳಿದ್ರು ಭಜತಾಂ ಅಭಯಪ್ರದಂ ಅಂತ ಹೇಳಿದ್ರು. ಅಭಯಪ್ರದ, ಇವರು ಅಭಯವನ್ನಲ್ಲಿ ಅಭಯ ಸ್ವರೂಪದೇ ಪ್ರತಿಷ್ಠಾಪನೆ ಮಾಡುತ್ತಾರೆ. ಅಲ್ಲಿ ಭಯ ಅಂತ ಅನ್ನೋದೇ ಇಲ್ಲ. ಭಯ ಅಂತ ಅನ್ನೋದು ಇಲ್ಲದೆ ಇರಬೇಕಾದ್ರೆ ಅದು ಹೇಗಿರಬೇಕು? ಅದು ಎರಡನೆಯದು ಎಂಬುದು ಇಲ್ಲದ್ದಾಗಿರಬೇಕು. ಯಾಕೆ? ಎರಡನೆಯದ ಒಂದು ವಸ್ತು ಇದೆ ಅಂದರೆ ಭಯ ಬಂತು. ಆದ್ದರಿಂದ ಅದ್ವಂದ್ವಂ ನಿರ್ವಿಕಾರಂ, ಯಾವ ಒಂದು ವಿಕಾರವೂ ಇಲ್ಲ. ಷಡ್ಭಾವ ವಿಕಾರವಾಗಲಿ ಯಾವ ವಿಕಾರವೂ ಇಲ್ಲ. ಅದೇನು? ಜನಿ ಮರಣ, ಹುಟ್ಟುವುದು, ಸಾಯುವುದು, ಮತ್ತೆ ಅದರ ಮಧ್ಯೆ ಇರತಕ್ಕಂಥ 4 ವಿಕಾರಗಳು, ಯಾವ ವಿಕಾರವೂ ಇಲ್ಲ. ಏನು? ಎಲ್ಲರಲ್ಲೂ ಕೂಡ ಒಂದೇ ಏಕಸ್ವರೂಪರಾಗಿರ್ತಕ್ಕಂಥ. ಮತ್ತೆ ನಿರಂಜನಂ. ನಿರಂಜನ ಅಂದರೆ ಲೇಪೆ ಅಂತ. ಅಂಜನ ಅಂದರೆ ಅಂಟ್ಕೊಳ್ಳೋದು. ಎಣ್ಣೆ ಇರುತ್ತೆ, ಅದು ಎಣ್ಣೆ ಅಂಜನ ಅಂಟ್ಕೊಳ್ಳುತ್ತೆ, ನಮ್ಮ ಕೈ ಅಂಟ್ಕೊಳ್ಳುತ್ತೆ. ನಿರಂಜನಂ ಅಂದರೆ ಎಲ್ಲ ವ್ಯವಹಾರದಲ್ಲಿ ಇದ್ದರೂ ಕೂಡ ನಮ್ಮ ಹಾಗೆ ಇದ್ರವರು. ಶಂಕರ ಭಗವತ್ಪಾದ ಏನಿಲ್ಲ, ಅವ್ರಿಗೂ ಕೋಪ ಬರ್ತಾ ಇತ್ತು. ಕೋಪ ಎಂಥ ಕೋಪ ಬರ್ತಾ ಇತ್ತು! ಆ ಒಂದು ದ್ವೈತಿಗಳನ್ನು ಉದ್ದೇಶಿಸಿ ನಿರಂಕುಶತ್ವಾತ್ತೇ ತುಂಡಸ್ಯ ಅಂತ ಹೇಳಿದ್ರು. ನಿನ್ನ ನಾಲಿಗೆಗೆ ಕೇಳಿಬಿಲ್ಲ ಕಣಯ್ಯ ಅಂದರು. ಆಮೇಲೆ ಆ ತಾರ್ಕಿಕರನ್ನ, ಸಾಂಖ್ಯರನ್ನು ಕುರಿತು ಹೇಳಿದ್ರು ಅಂತ ಹೇಳ್ಬಿಟ್ಟು ಅವರಿಗೆ ಯೂಯಂ ತಾರ್ಕಿಕ ಬಲಿವರ್ಧಾಹ ಅಂತ ನೀವು ಈ ಒಂದು ತಾರ್ಕಿಕರು ಕೋಣಗಳು ಕಂಡ್ರಿ ನೀವು ಅಂತ ಹೇಳಿದ್ರು. ಬರ್ತಾ ಇಷ್ಟೆಲ್ಲ ಇದ್ದರೂ ಕೂಡ ಯಾವ ಕೋಪಕ್ಕಾಗಲಿ ಯಾವ ಮನಸ್ಸಿನ ಕ್ಷೋಭೆಗಳಿಗಾಗಲಿ ಒಳಗಾಗದೆ ಎಲ್ಲದರಿಂದಲೂ ದೂರವಾಗಿ, ಎಲ್ಲರ ಲೇಪದಿಂದಲೂ ದೂರವಾಗಿ ತನ್ನ ಸ್ವರೂಪದಲ್ಲೇ ನಿಂತಿದ್ದ ಮಹಾನುಭಾವ. ನಿರ್ವಿಕಾರಂ ನಿರಂಜನಂ. ಇಂತಹ ಭಗವತ್ಪಾದ ಶಂಕರರನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಒಂದು ಶ್ಲೋಕ ಇದು. ಈಗ ಶುರು ಮಾಡೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ
ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಚತುರ್ಥಂ ದಶಸೂತ್ರಾತ್ಮಕಂ ಸಮುದಾಯಾಧಿಕರಣಂ. ಓಂ ಸಮುದಾಯ ಉಭಯ ಹೇತುಕೇಪಿ ತದ ಪ್ರಾಪ್ತಿ. ಓಂ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಉತ್ತರೋತ್ಪಾದೇ ಚ ಪೂರ್ವನಿರೋಧಾತ್. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯಮನ್ಯಥಾ. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್. ಓಂ ಉಭಯಥಾ ಚ ದೋಷಾತ್. ಓಂ ಆಕಾಶೇ ಚ ವಿಶೇಷಾತ್. ಓಂ ಅನುಸ್ಮೃತೇಶ್ಚ. ಓಂ ನಾಸತೋ ದೃಷ್ಟತ್ವಾತ್. ಓಂ ಉದಾಸೀನಾನಾಮಪಿ ಚೈವಂ ಸಿದ್ಧಿ. ಇದು 10 ಸೂತ್ರಗಳು. ತುಂಬ ತುಂಬ ತೂಕವಾದ ಸೂತ್ರಗಳು. ಪ್ರಕೃತ ಇವತ್ತು ಇದರಲ್ಲಿ ಆಕಾಶೇ ಚ ವಿಶೇಷಾತ್. ಓಂ ಆಕಾಶೇ ಚ ವಿಶೇಷಾತ್ ಅಂತಕ್ಕಂಥದ್ದು. ಇದು ನೋಡಿ, ಇದರ ಹಿಂದಿನ ಸೂತ್ರ ಯಾವುದಿದೆ? ಉಭಯಥಾ ಚ ದೋಷಾತ್ ಅಂದರು. ಅದರ ಹಿಂದಿನ ಸೂತ್ರ ಯಾವುದು? ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್ ಅಂತಂದರು. ನೀವು ಸ್ವಲ್ಪ ಹಿಂದಿನದನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಈ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್ ಎನ್ನುವ ಸೂತ್ರದಲ್ಲಿ ಏನು ಹೇಳಿದ್ರು? ಬೌದ್ಧರು ಹೇಳತಕ್ಕಂಥದ್ದು 3 ವಿಷಯಗಳನ್ನು ಹೇಳಿ, ಏನು? ಪ್ರತಿಸಂಖ್ಯಾ ನಿರೋಧ, ಅಪ್ರತಿಸಂಖ್ಯಾ ನಿರೋಧ ಮತ್ತು ಆಕಾಶ, ಇದೆಲ್ಲ ಆಗಿತ್ತಲ್ಲ ಅಂತಕ್ಕಂಥದ್ದು. ಈ 3 ಏನಾಗಿದೆ? ಅವಸ್ತು. ಇವು ವಸ್ತುವಲ್ಲ. ಅಂದರೆ ಇದಕ್ಕೆ ಯಾವ ಒಂದು ಪ್ರಸಿದ್ಧಿ ಅಂತಕ್ಕಂಥದ್ದು ಇಲ್ಲ ಅಂಥೇಳಿ, ಮತ್ತು ನಿರುಪಾಖ್ಯ ಅಂತ ಹೇಳಿದರು. ಈ 3 ತತ್ವಗಳು ಯಾವುದು? ಪ್ರತಿಸಂಖ್ಯಾ ನಿರೋಧ, ಅಪ್ರತಿಸಂಖ್ಯಾ ನಿರೋಧ ಮತ್ತು ಆಕಾಶ. ಇವು 3 ಕೂಡ ಅವಸ್ತುವಾಗಿ ನಿರುಪಾಖ್ಯವಾಗಿದೆ ಅಂತ ಹೇಳಿದರು. ಹೇಗೆ ಹೇಳಿಬಿಟ್ರೆ ಹೋಯ್ತೇನು? ಹೇಗೆ ಇವು ಅವಸ್ತುವಾಗಿದೆ, ನಿರುಪಾಖ್ಯವಾಗಿದೆ ಅನ್ನುವುದನ್ನು ಹೇಳ್ತಾ ಅಲ್ಲಿ ಭಗವತ್ಪಾದರು ಒಂದು ಮಾತು ಹೇಳಿದರು ನೋಡಿ. ಈ 3 ತತ್ವ ತಾನೆ, ಪ್ರತಿಸಂಖ್ಯಾ ನಿರೋಧ, ಅಪ್ರತಿಸಂಖ್ಯಾ ನಿರೋಧ ಮತ್ತು ಆಕಾಶ ಅಂತ. ಈ 3 ತತ್ವಗಳಲ್ಲಿ ನಾವು ಈಗ ಈ ಪ್ರಕೃತ ಸೂತ್ರದಲ್ಲಿ ನಾವು 2 ಮಾತ್ರ ನಾವು ನಿರಾಕರಣೆ ಮಾಡುತ್ತೇವೆ. ಯಾವೆರಡು? ಪ್ರತಿಸಂಖ್ಯಾ ನಿರೋಧ ಮತ್ತು ಅಪ್ರತಿಸಂಖ್ಯಾ ನಿರೋಧ. ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ, ಇದರ ಪ್ರಾಪ್ತಿ. ಇದು ಅಪ್ರಾಪ್ತಿ, ನಿರೋಧದ ಅಪ್ರಾಪ್ತಿ. ಅಂದರೆ ಈ ನಿರೋಧ ಸಾಧ್ಯವಾಗೋದಿಲ್ಲ. ಪ್ರತಿಸಂಖ್ಯಾ ನಿರೋಧವೂ ಸಾಧ್ಯವಿಲ್ಲ, ಅಪ್ರತಿಸಂಖ್ಯಾ ನಿರೋಧವೂ ಸಾಧ್ಯವಿಲ್ಲ. ಇದಕ್ಕೆ ಡೆಫಿನೇಷನ್ ಕೊಟ್ಟಿತ್ತು. ಪ್ರತಿಸಂಖ್ಯಾ ನಿರೋಧ ಅಂದ್ರೇನು? ಉದ್ದೇಶಪೂರ್ವಕವಾಗಿ, ಬುದ್ಧಿಪೂರ್ವಕವಾಗಿ ಆಗತಕ್ಕಂಥ ಒಂದು ನಾಶ. ಮತ್ತು ಅಪ್ರತಿಸಂಖ್ಯಾ ಅದು ಯಾವುದು ಉದ್ದೇಶ ಇಲ್ಲದಿಲ್ಲ, ಅದು ಕ್ಷಣಿಕವಾದದ್ದರಿಂದ ಸ್ವಭಾವದಿಂದಲೇ ನಾಶ ಆಗುತ್ತೆ. ಮುಂದಿನ ಕ್ಷಣ ಹುಟ್ಟುತ್ತಲೇ ನಾಶವಾಗುತ್ತೆ ಅಷ್ಟೆ. ಅದಕ್ಕೆ ಅಪ್ರತಿಸಂಖ್ಯಾ ಎರಡೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ತೋರಿಸಿತ್ತು. ಮತ್ತು ಅಲ್ಲಿ ಏನು ಪ್ರತಿಜ್ಞೆ ಮಾಡಿದ್ರು? ಇನ್ನೊಂದು ತತ್ವ ಇದೆಯಲ್ಲ, ಆಕಾಶ. ಆ ಆಕಾಶವು ಅದೂ ಕೂಡ ಹೇಗೆ ನಿರುಪಾಖ್ಯವಲ್ಲ. ನಿರುಪಾಖ್ಯವೇ ಇವೆರಡನ್ನು ತೋರಿಸಿದ್ರು, ನಿರುಪಾಖ್ಯವಲ್ಲ ಅಂತ ತೋರಿಸಿದ್ರು. ಈಗ ಆಕಾಶವನ್ನೂ ಕೂಡ ಇದೂ ಕೂಡ ಹೇಗೆ ನಿರುಪಾಖ್ಯವಲ್ಲ, ನಿಮ್ಮ ಮಾತಂತೆ ನಿರುಪಾಖ್ಯ ಇದು, ಆದರೆ ಅದು ಹೊಂದೋದಿಲ್ಲ ಅನ್ನುವುದನ್ನು ಪ್ರಕೃತ ಈ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೇನು? ಆ ಹಿಂದಿನ ಸೂತ್ರ ಅಲ್ಲ, ಅದರ ಹಿಂದಿನ ಸೂತ್ರದ ಒಂದು ಸಂಬಂಧ ಇದು. ಅಲ್ಲಿ 2 ನಿರಾಕರಣೆ ಮಾಡಿತ್ತು, 3ನೇದನ್ನು ಬಿಟ್ಟಿತ್ತು. ಮುಂದೆ ಹೇಳ್ತೇವೆ ಅಂತ ಹೇಳಿದ್ರು, ಪ್ರತಿಜ್ಞೆ ಮಾಡಿದ್ರು, ಈಗ ಹೇಳ್ತಾ ಇದ್ದಾರೆ. ಆಯಿತು. ಮಧ್ಯೆ ಯಾಕೆ ಸ್ವಾಮಿ ತೋರಿಸ್ರು? ಈಗ ಸೂತ್ರಕಾರರು ಏನು ಮಾಡಬಹುದಾಗಿತ್ತು? ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರ ವಿಚ್ಛೇದಾತ್. ಓಂ ಉಭಯಥಾ ಚ ದೋಷಾತ್ ಆಕಾಶೇ ಚ ವಿಶೇಷಾತ್ ಅಂತ ಸೂತ್ರ ಇದೆ. 2 ಕ್ರಮ ಈ ಥರ ಇದೆ.
ಇದನ್ನು ಯಾಕೆ ಈ ಕ್ರಮದಲ್ಲಿ ಹಾಕಬೇಕಾಗಿತ್ತು? ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರ ವಿಚ್ಛೇದ ತಂದ್ಬಿಟ್ಟು ಅದ್ರ ಮುಂದೆನೆ ಆಕಾಶೇಚ ಅವಿಶೇಷಾತ್ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದರೆ ಇಲ್ಲ. ಯಾಕೆ? ಈ ಆಕಾಶದಲ್ಲೂ ಕೂಡ ಅವೆರಡನ್ನು ನಾವು ನಿರಾಕರಣೆ ಮಾಡಿದ್ವಲ್ಲ, ಅದಕ್ಕಿಂತ ವಿಶೇಷವಾಗಿರತಕ್ಕಂಥದ್ದು ಇಲ್ಲಿ ಯಾವುದೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಮತ್ತೆ ಆ ಎರಡರಲ್ಲೂ ಕೂಡ ದೋಷವಿದೆ. ಪ್ರತಿಸಂಖ್ಯಾ ನಿರೋಧ ಮತ್ತು ಅಪ್ರತಿಸಂಖ್ಯಾ ನಿರೋಧ ಎರಡರಲ್ಲೂ ಕೂಡ ದೋಷ ಅಂತ ಮೊದಲು ಆ ಎರಡರಲ್ಲಿ ದೋಷವನ್ನು ತೋರಿಸಿ ಉಭಯಥಾ ಚ ದೋಷಾತ್ ಅಂತ ಎರಡಲ್ಲಿ ತೋರಿಸಿದ್ರು ಮುಂದಿನ ಸೂತ್ರ. ಆ ನಂತರ ಆಕಾಶ ಚ ವಿಶೇಷಾತ್. ನೋಡಿ, ಇದೇ ಥರ ಆಕಾಶದಲ್ಲೂ ಕೂಡ ಇದು ಸಮಾನವಾಗಿದೆ, ಯಾವ ವಿಶೇಷವೂ ಇಲ್ಲ, ಚ ಅವಿಶೇಷಾತ್ ಅಂತ ಹೇಳಿ ಈ ಆರ್ಡರ್ ಮಾಡಿದೆ. ಎಷ್ಟು ಅವರಿಗೆ ಆ ಒಂದು ಈ ಒಂದು ವಿಜ್ಞಾನ ವಿಚಾರ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇತ್ತು. ನ್ಯಾಯವಾಗಿ ಅದರ ಮುಂದಿನ ಸೂತ್ರ ಹಾಕ್ಬಿಡೋದಾಗಿತ್ತು. ಎರಡು ಹೇಳಿದ್ರು, ನೋಡಿ ಮುಂದಿನ ಸೂತ್ರದಲ್ಲಿ ಆಕಾಶವನ್ನು ನಿರಾಕರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಉಭಯಥಾಚ ದೋಷಾತ್ ಅಂತ ಹೇಳಿ ಆ ಎರಡರಲ್ಲಿ ದೋಷವನ್ನು ಹೇಳಿ ಮತ್ತೆ ಆಕಾಶವನ್ನು ಹೇಳಿ ನೋಡಿ, ಆಕಾಶದಲ್ಲೂ ಕೂಡ ಇದರಲ್ಲಿ ಯಾವ ವಿಶೇಷವೂ ಇಲ್ಲ, ಅದೇ ಡಿಟೋ. ಆದ್ದರಿಂದ ಇದೂ ಕೂಡ ನಿರುಪಾಖ್ಯವಲ್ಲ ಅಂತ ಹೇಳ್ತಕ್ಕಂಥದ್ದು ಈ ಸೂತ್ರ. ಇನ್ನೊಂದ್ಸರಿ ಸೂತ್ರ ಹೇಳ್ಕೊಳ್ಳೋಣ. ಓಂ ಆಕಾಶೇ ಚ ವಿಶೇಷಾತ್. ಈಗ ಇದರ ಒಂದು ಪದಚ್ಛೇದ, ಅನ್ವಯ ಮತ್ತು ಅನ್ವಯಾರ್ಥವನ್ನು ನೋಡೋಣ, ಸುಲಭವಾಗಿದೆ. ಆಕಾಶೇ ಚ ಅವಿಶೇಷಾತ್. ಎಷ್ಟು? 3 ಪದ ಇರತಕ್ಕಂಥ ಈ ಸೂತ್ರ. ಇಲ್ಲಿ ಎಲ್ಲ ಈ ಪದವಿಭಾಗ ಮಾಡಾಯಿತು. ಪದವಿಭಾಗ ಮಾಡಾದ ಮೇಲೆ ಈ 3 ಪದ ಇರತಕ್ಕಂಥ ಸೂತ್ರ ಅಂತ ಅವೆಲ್ಲ ಏನು ಹೇಳಬೇಕಾದ ಅವಶ್ಯಕತೆ ಇದೆಯಾ? ಏನಿದು ಅಂದರೆ ಖಂಡಿತ ಅವಶ್ಯಕತೆ ಇದೆ. ಯಾತಕ್ಕೆ ಅಂತಂದರೆ ಈ ಸಂಸ್ಕೃತ ಇದೆಯಲ್ಲ, ಅದನ್ನು ಪದವಿಭಾಗ ಮಾಡುವಾಗ ಒಂದೊಂದು ಪದವನ್ನು ಒಂದೇ ಪದವನ್ನಾಗಿ ಮಾಡ್ಬೋದು, ಇನ್ನೊಂದು ಪದವನ್ನು ಎರಡನ್ನಾಗಿ ಹೊಡಿಬಹುದು, ಇನ್ನೊಂದನ್ನು 2-3 ಪದ ಸೇರಿಸ್ಬಿಡ್ಬೋದು, ಹೀಗೆಲ್ಲ ಮಾಡ್ಬೋದು. ಸೇರಿಸಿ ಒಂದು ಪದ ಮಾಡ್ಬೋದು, ಇದು ಮಾಡ್ಬೋದು, ಇಲ್ಲ ಅವಕಾಶ ಇದೆ ಕೆಲವಕ್ಕೆಲ್ಲ. ಆದರೆ ಅದ್ಯಾವುದೂ ಇಲ್ಲ. ಇದರಲ್ಲಿ ಇರತಕ್ಕಂಥದ್ದು 3 ಪದ. ಯಾರು ಪದವಿಭಾಗ ಮಾಡಿದ್ರೂ ಕೂಡ ಈ 3 ಅಂತಲೇ ಮಾಡಬೇಕು ಅಂತ ಹೇಳುವುದಕ್ಕೋಸ್ಕರ ಈ ಒಂದು 3 ಪದದಲ್ಲಿ ಇಲ್ಲಿದೆ ಅಂತ ಹೇಳ್ತಾ ಇದ್ದೇವೆ ಅಷ್ಟೆ. ಹಾಗೆ ಋಗ್ವೇದದಲ್ಲಿ ಒಂದು ಪದ್ಧತಿ ಇದೆ. ಏನು ಅಂತಂದರೆ ಅಲ್ಲಿ ನಾವು ಎಷ್ಟು ಈ ಋಕ್ಕುಗಳಿದೆ ಅಂತಕ್ಕಂಥದ್ದು ಎಷ್ಟು, ಈಗ ಅಲ್ಲಿರ್ತಕ್ಕಂಥದ್ದು 1752 ಸೂತ್ರ, ಒಂದು 10,500 ಮಂತ್ರಗಳಿದೆ ಋಗ್ವೇದದಲ್ಲಿ. ಆದರೆ ಆ 10,500 ಮಂತ್ರ ಅಂತ ನಾವು ಹೇಳಬಾರದು. ನಾವು ಲೌಕಿಕರು, ನಮಗೇನು ಅಧ್ಯಯನ ಮಾಡಿಲ್ಲ, ಏನು ಮಾಡಲಿಲ್ಲ, ಋಗ್ವೇದ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ನಾವು ಹೇಳಿಬಿಡ್ತೇವೆ. ಏನ್ರಿ ಅದ್ರ 10 ಮಂಡಲ ಇದೆ ಕಣ್ರಿ, 1058 ಸೂಕ್ತ ಇದೆ ಕಣ್ರಿ, 10,500 ಮಂತ್ರ ಇದೆ ಕಣ್ರಿ ಅಂದ್ಬಿಡ್ತೀವಿ. ಹಾಗೆ ಹೇಳಬಾರದು. ಋಗ್ವೇದವನ್ನು ಸಾಂಗವಾಗಿ ಅಧ್ಯಯನ ಮಾಡಿದವನು ಅವನು ಏನು ಹೇಳ್ತಾನೆ ಗೊತ್ತೇನೋ? ಅವನಿಗೆ ಋಗ್ವೇದ ಅಂತಂದರೆ ಮಂಡಲ ಸೂಕ್ತ ಇದೆ, ಸರಿ, ಅದನ್ನು ನಾವು ಅಲ್ಲಿ ಅಳಿತಾ ಇಲ್ಲ. ಆದರೆ ಇದರಲ್ಲಿ 3,52,809 ಹೀಗೆ 3 ಲಕ್ಷ ಚಿಲ್ಲರೆ, ಕರೆಕ್ಟಾಗಿ ನನಗೆ ಜ್ಞಾಪ ಬರ್ತೋಗಿದೆ, 3 ಲಕ್ಷ ಚಿಲ್ಲರೆ ಇದೆ. ಅದು ಅಷ್ಟು ಅಕ್ಷರಗಳಿವೆ ಅಂತ ಹೇಳಬೇಕಂತೆ. ನೋಡಿ, ಯಾಕೆ ಅಂತಂದರೆ ಈ ಮಂಡಲ ಸೂಕ್ತ ಅಷ್ಟು ಇಷ್ಟು ಅಂತ ಹೇಳಿಬಿಟ್ರೆ ನಾವು ಮಂತ್ರ ಹೇಳುವಾಗ ಏನು ಮಾಡ್ತೀವಿ? ಎಲ್ಲೋ ಒಂದು ಪದವಿಭಾಗ ಮಾಡಿಬಿಡ್ತೀವಿ, ಒಂದು ಅಕಾರ ಸೇರಿಸ್ಬಿಡ್ತೀವಿ, ಇನ್ನೇನೊಂದು ಸೇರಿಸ್ಬಿಡ್ತೀವಿ. ಆಮೇಲಿಂದ ಏನು ನಮ್ಮ ಭಕ್ತಿಗೋಸ್ಕರ ನಾವೇನು ಮಾಡ್ತೀವಿ? ಏನೋ ಇನ್ನೊಂದು ಪದ ಸೇರಿಸ್ಬಿಡ್ತೀವಿ ಅದರಲ್ಲಿ. ಅದು ಯಾವುದೂ ಸೇರಿಸಬಾರ್ದು. ಗೊತ್ತಾಯ್ತೇನು? ಏನಿದೆಯೋ ಅದು ಮಾತ್ರ. ನಮ್ಮ ಭಕ್ತಿ ಅವೆಲ್ಲ ಇಲ್ಲ. ಅಲ್ಲಿನೂ ವೇದ ಅಂತಂದ್ರೆ ಏನು? ವೇದ ಅಂದ್ರೆ ಏನು ಸ್ವಾಮಿ? ವೇದ ಅಂದ್ರೆ ಛಂದಸ್ಸು ಅಂತ. ಛಂದಸ್ಸು ಅಂದ್ರೆ ವೇದ ಅಂತ ಇನ್ನೊಂದು ಅರ್ಥನೂ ಇದೆ. ಛಂದಸ್ಸಿಗೆ ಛಂದಸ್ಸು ಅಂತ ಒಂದು ಅರ್ಥ ಇದೆ.
ನಿಯಮಾಕ್ಷರಗಳು ಅದು ಇದೆ. ಛಂದಸ್ಸು ವೇದ ಅಂತ ಅರ್ಥನೂ ಇದೆ, ಎರಡೂ ಅರ್ಥ ಇದೆ. ಆ ಛಂದಸ್ಸಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಲೋಪವು ಬರಬಾರದು. ಅಂದ್ರೇನು, ಎಷ್ಟು ಅಕ್ಷರಗಳಿರಬೇಕು ಅಂತ ಇದೆ, ಒಂದೊಂದು ಮಂತ್ರಕ್ಕೂ ಕೂಡ ಅಷ್ಟೇ ಅಕ್ಷರ ಇರಬೇಕು. ನಾವು ಹೇಳಬೇಕಾದ್ರೆ ಹಾಗೇ ಹೇಳಬೇಕೇ ಹೊರತು ನಮಗೆ ಬಾಯಿ ಹೊರಡಲ್ಲ, ಪದವಿಭಾಗ ಮಾಡಿಬಿಡ್ತೀವಿ, ಅಥವಾ ಇನ್ನೊಬ್ಬರು ಗೊತ್ತಾಗಲಿ ಅಂದ್ಬಿಟ್ಟು ಅದಕ್ಕೇನು ಆಕಾರ ಸೇರಿಸ್ಬಿಡೋದು, ಏನೋ ಮಾಡೋದು, ಇವೆಲ್ಲ ಮಾಡಬಾರ್ದು. ಇವು ಮಾಡಿದ್ರೆ ಅಧ್ಯಯನ ಅಂತ ಆಗೋದೇ ಇಲ್ಲ. ಅಷ್ಟೊಂದು ನಿಯಮ ಇದೆ. ಅದು ಇವಾಗ ಏನೋ ಮಾಡ್ತಾರೆ ಕೆಲವರು, ತಮ್ಮ ವಿದ್ವತ್ ಪ್ರದರ್ಶನ ಮಾಡೋಕ್ಕೋಸ್ಕರ, ನೋಡ್ರಿ ನಮ್ಮ ಪದವಿಭಾಗ ಮಾಡೋದು ಗೊತ್ತಿದೆ ಅಂದ್ಬಿಟ್ಟು ಪದವಿಭಾಗ ಮಾಡಿ ಮಂತ್ರ ಹೇಳ್ಬಿಡ್ತಾರೆ. ಅವೆಲ್ಲ ಹೇಳಬಾರ್ದು. ಇಲ್ಲಿ ಅವೆಲ್ಲ ಬೇಕಾ, ಅಷ್ಟು ನಿಯಮ ಇದೆ. ಹಾಗೆ ಇಲ್ಲೂ ಕೂಡ ಸೂತ್ರದಲ್ಲೂ ಕೂಡ ಅದೇ ನಿಯಮ. ಇಷ್ಟು ಅಕ್ಷರ, ಇಷ್ಟು ಪದ ಅಂದರೆ ಅಷ್ಟೇ ಪದ, ಇನ್ನೊಂದು ಪದ ಬರೋಕ್ಕೆ ಸಾಧ್ಯವೇ ಇಲ್ಲ, ಇನ್ನೊಂದು ಅಕ್ಷರನ ಬರೋಕ್ಕೆ ಸಾಧ್ಯವೇ. ಸೂತ್ರ ಅಂದ್ರೂ ಅಷ್ಟೇ ಪ್ರಕಾರವಾದ. ಏನು ಯಾವುದನ್ನು ಇಲ್ಲಿ ಸೇರಿಸೋಕೆ ಅವಕಾಶ ಇರೋದಿಲ್ಲ. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಉದಾಹರಣೆ ಏನು ಬೇಡ, ಬೇಡ ಬಿಡಿ, ಬೇಡ. ಅದು ಇಲ್ಲಿ ಇಷ್ಟು ತಿಳ್ಕೊಂಡು ಸಾಕು. ಆಕಾಶೆ ಚ ಅವಿಶೇಷಾತ್ ಅಂದರೆ ಆಕಾಶೆ ಅಪಿ ಅವಿಶೇಷಾತ್. ಏನದು ನಿರ್ಣಯ ಏನು? ತದಪಿ ಅಂದರೆ ಆಕಾಶಮಪಿ ನಿರುಪಾಖ್ಯಂ. ಇಲ್ಲಿ ತದಪಿ ಇದ್ರೆ ನಾವು ಹಾಕ್ಕೋಬೇಕಿದ್ವಿ, ಇದರ ಸೇರಿಸ್ಕೋಬೇಕು. ತದಪಿ ಅಂದರೆ ಹೇಗಿದೆ ಆಗುತ್ತೆ? ಆಕಾಶ ಅಂತ ಅನ್ನೋದು ಪುಲ್ಲಿಂಗ ಅಲ್ವಾ? ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ. ಆಕಾಶ ಯಾವ ಲಿಂಗ? ಅದು ಪುಲ್ಲಿಂಗ. ನೀವು ತದಪಿ ಅಂತ ಹಾಕ್ಬಿಟ್ರೆ ನಪುಂಸಕಲಿಂಗ ಆಗುತ್ತಲ್ಲ. ಅಂದರೆ ಈ ಆಕಾಶ ಶಬ್ದ ಎರಡೂ ಲಿಂಗಗಳಲ್ಲಿ ಪ್ರಯುಕ್ತವಾಗಿರುವುದು ಕಂಡು ಬರುತ್ತದೆ. ಯಾವುದು? ಪುಲ್ಲಿಂಗ ಮತ್ತು ನಪುಂಸಕಲಿಂಗ. ತಸ್ಮಾದ್ವಾಯೇ ತಸ್ಮಾತ್ ಅನ್ನುವಾಗ ಆಕಾಶ ಪುಲ್ಲಿಂಗ ಪ್ರಯೋಗವಾಗಿದೆ. ಇಲ್ಲಿ ಇನ್ನೊಂದು ಕಡೆ ಶಬ್ದ ಗುಣಕಮಾಕಾಶಂ ಅದು ಇದೆಯಲ್ಲ. ಅಂದ್ರೇನು? ಶಬ್ದ ಗುಣಕಂ ಆಕಾಶಂ. ಆಕಾಶವು ಶಬ್ದವೆಂಬ ಗುಣವನ್ನು ಹೊಂದಿದೆ. ಅಲ್ಲಿ ಆಕಾಶ ಅನ್ನುವ ಶಬ್ದ ಗುಣಕಂ ಆಕಾಶಂ ನಪುಂಸಕ ಲಿಂಗ ಬಂತು. ಹೀಗೆ ನಪುಂಸಕಲಿಂಗದೂ ಪ್ರಯೋಗ ಇರೋದರಿಂದ ತದಪಿ ನಿರುಪಾಖ್ಯಂ ಅಂತ ಹೇಳ್ಬೋದು, ತಪ್ಪಿಲ್ಲ. ಅಲ್ಲಿ ಏನಾಯಿತು? ಆಕಾಶದಲ್ಲಿಯೂ ಕೂಡ ವಿಶೇಷವಿಲ್ಲದಿರುವುದರಿಂದ. ನೀವು ವಿಶೇಷವಿಲ್ಲದಿರುವುದರಿಂದ ಅಂತಂದಾಗ ನಾವು ಹಿಂದಿನ ಸೂತ್ರ ನಮಗೆ ಪೂರ್ತಿ ಜ್ಞಾಪಕಕ್ಕೆ ಬರಬೇಕು. ಯಾವುದು? ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರ ವಿಚ್ಛೇದಾತ್. ಆ ಸೂತ್ರದಲ್ಲಿ ಆ ಪ್ರತಿಸಂಖ್ಯಾ ಅಪ್ರತಿಸಂಖ್ಯವನ್ನು ನಿರೋಧ ಇತ್ತಲ್ಲ, ಅದು ಅಪ್ರಾಪ್ತಿ ಹೇಳಿದ್ರಲ್ಲ, ಅದು ನಿರೋಧ ಸಾಧ್ಯವಿಲ್ಲ ಅಂತ. ಅದಕ್ಕೆ ಯಾವ ಯುಕ್ತಿಯನ್ನು ಹೇಳಿದ್ರೋ ಆ ಯುಕ್ತಿಗಿಂತ ಬೇರೆಯಾಗಿ ಇಲ್ಲಿ ಯಾವ ವಿಶೇಷವೂ ಇಲ್ಲ ಆಕಾಶ. ಆದ್ದರಿಂದ ಅಲ್ಲಿ ನಾವು ನಿರುಪಾಖ್ಯ ಅಂತ ಸಾಧಿಸಿದ್ದೇವೆ. ಅದೇ ಬಲದಿಂದ ಇಲ್ಲಿಯೂ ಕೂಡ ಆಕಾಶವೂ ಕೂಡ ಇದು ನಿರುಪಾಖ್ಯವಲ್ಲ. ಯಾಕೆ ಇದು ಹೇಳಬೇಕಾಗಿತ್ತು ಅಂದರೆ, ಆಕಾಶ ಅಂತ ಹೇಳಿಬಿಟ್ಟಿದಲ್ಲ ಸ್ವಾಮಿ. ಆಕಾಶ ಅಂದ್ರೇನು? ಎಲ್ಲೆಯೇ ಇಲ್ಲ, ಅದು ನಿರುಪಾಖ್ಯ. ಅದು ಅಂತ ಸಾಮಾನ್ಯ ಜನಗಳಿಗೆ ಆಕಾಶ ನಿರುಪಾಖ್ಯ ಅಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ನಿರುಪಾಖ್ಯ ಅಲ್ಲ ಅಂದರೆ ಅದು ಆಗೋದಿಲ್ಲ. ಅದು ಆದರೂ ಕೂಡ ಇಲ್ಲಿ ಏನಾಗಿದೆ, ಈ ಆಕಾಶಕ್ಕೆ ಕೆಲವು ಗುಣಗಳು ಹೇಳಿ ಇರೋದರಿಂದ ಅದನ್ನು ಇಲ್ಲಿ ಹೇಳಿದ್ದಾರೆ ಅಷ್ಟೆ. ನೋಡೋಣ. ಈಗ ಭಾಷ್ಯ ಭಾಗವನ್ನು ನೋಡೋಣ. 50ನೇ ಭಾಷ್ಯ ಭಾಗ. ಯಚ್ಚ ತೇಷಾಮೇವ ಅಭಿಪ್ರೇತಂ ನಿರೋಧದ್ವಯಂ ಆಕಾಶಂಚ ನಿರುಪಾಖ್ಯಂ ಇತಿ ನಿರೋಧದ್ವಯಸ್ಯ ನಿರುಪಾಖ್ಯತ್ವಂ ಪುರಸ್ತಾತ್ ನಿರಾಕೃತಂ. ಇದು ಹಿಂದಿನ ಸಂದರ್ಭ ಹೇಳ್ತಾ ಇದ್ದಾರೆ ಆಚಾರ್ಯರು. ಎಷ್ಟು ಮನ ಮುಟ್ಟುವಂತೆ ಹೇಳ್ತಾ, ಒಂದು ಯಾವ ಸಂಶಯಕ್ಕೆ ಅವಕಾಶವೇ ಬರಬಾರ್ದು. ನೋಡಿ, ತೇಷಾಮೇವ ಅಭಿಪ್ರೇತಂ. ತೇಷಾಮ್ ಅಂತಂದ್ರೆ ಏನು? ಸೌಗತಾನಾಮ್ ಅಂತ ಅರ್ಥ. ಈ ಸೌಗತರಿಗೆ ಅಭಿಪ್ರೇತವಾಗಿರ್ತಕ್ಕಂಥ, ಅವ್ರು ಒಪ್ಪಿರ್ತಕ್ಕಂಥ ನಿರೋಧ ದ್ವಯ ಇದೆಯಲ್ಲ, ಯಾವುದು? ಪ್ರತಿಸಂಖ್ಯಾ ನಿರೋಧ, ಅಪ್ರತಿಸಂಖ್ಯಾ ನಿರೋಧ. ನಿರೋಧ ದ್ವಯ ಮತ್ತು ಇನ್ನೊಂದು ಹೇಳಿದ್ರು ಆಕಾಶ. ಇದು ನಿರುಪಾಖ್ಯ ಅಂತ ಹೇಳಿದ್ರು ಅವರು. ಯಾರು?
ಸೌಗತರು ಬೌದ್ಧರು. ಮತ್ತು ನಾವು ಹಿಂದಿನ ಸೂತ್ರದಲ್ಲಿ ಏನು ಹೇಳಿದ್ವಿ, ನಿರೋಧ ದ್ವಯಸ್ಯ ಅಂದ್ರೇನು, ಪ್ರತಿಸಂಖ್ಯಾ ನಿರೋಧ ಅಪ್ರತಿಸಂಖ್ಯಾ ನಿರೋಧ ಎರಡರ ಮಾತ್ರ ಅದನ್ನು ವಿರೂಪಾಖ್ಯ ಅಂತ ಹೇಳ್ತಾರಲ್ಲ ಅವರು, ಅದನ್ನು ನಿರಾಕೃತಂ ನಾವು ನಿರಾಕರಣೆ ಮಾಡಿದ್ದೇವೆ. ಅಲ್ಲಿ ಎರಡನ್ನು ಮಾತ್ರ ನಿರಾಕರಣೆ ಮಾಡಿದ್ದೇವೆ. ಮತ್ತು ಈಗ ಇದಾನೀಂ ಆಕಾಶಸ್ಯ ನಿರಾಕ್ರಿಯತೆ, ಆಕಾಶಸ್ಯ ನಿರಾಕ್ರಿಯೇನ ಆಕಾಶಸ್ಯ ನಿರುಪಾಖ್ಯತ್ವಂ ಇದಾನೀಂ ನಿರಾಕ್ರಿಯತೆ ಅಂತಂದು. ಆಕಾಶಸ್ಯ ನಿರುಪಾಖ್ಯತ್ವಂ, ಆಕಾಶವೂ ಕೂಡ ನಿರುಪಾಖ್ಯವಾಗಿದೆ ಎಂಬುದನ್ನು ಈಗ ನಾವು ನಿರಾಕರಿಸುತ್ತೇವೆ. ಅಂದ್ರೇನು, ಆಕಾಶ ನಿರುಪಾಖ್ಯ ಅಲ್ಲ ಕಣ್ರಿ. ನೀವು ಹೇಳ್ತೀರಿ ಪ್ರತಿಯೊಬ್ಬರೂ ಕೂಡ ಆಕಾಶ ಹೇಗ್ರಿ, ಅದು ಕಣ್ಣಿಗೆ ಕಾಣುತ್ತಾ, ಕಿವಿಗೆ ಕೇಳುತ್ತಾ, ಯಾತಕ್ಕೂ ಇಲ್ಲ, ಇಂದ್ರಿಯ ಗ್ರಾಹ್ಯವೇ ಅಲ್ಲ ಅದು. ಉಪಾಖ್ಯ ಅಂದ್ರೇನು, ಹೇಳುವುದಕ್ಕೆ ಯೋಗ್ಯವಾದದ್ದು, ಹೇಳುವುದಕ್ಕೆ ಯಾವ ಇಂದ್ರಿಯಗಳಿಂದಲೂ ಕೂಡ ಹೇಳುವುದಕ್ಕೆ ಯೋಗ್ಯವಲ್ಲ ಅದು ಆಕಾಶ. ಯಾಕೆ, ಅದಕ್ಕೆ ಎಲ್ಲೇ ಅಂತಕ್ಕಂಥದ್ದು ಇಲ್ಲ. ನೋಡಿ, ಇಷ್ಟು ಆಕಾಶ ಅಂತ ಹೇಳೋಕ್ಕಾಗತ್ತಾ, ಅಥವಾ ಇಂಥದ್ದು ಆಕಾಶ ಬೆಟ್ಟು ಮಾಡಿ ಹೇಳೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಏನದು ನಿರುಪಾಖ್ಯ ಅಂತ ಬೌದ್ಧರೇನೋ, ನಾವು ಕೂಡ ನಮ್ಮ ಮನಸ್ಸಿಗೂ ಕೂಡ ಅದೇ ಬರೋದು, ಆಕಾಶ ನಿರುಪಾಖ್ಯ. ಆದರೆ ನಾವು ವಿಚಾರ ಮಾಡಿ ನೋಡಿದ, ಇದು ವೇದಾಂತ, ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಬರ್ತಕ್ಕಂಥದ್ದು ಏನು, ಯಾವ ಭಕ್ತಿಯೂ ಅಲ್ಲ, ಶ್ರದ್ಧೆಯೂ ಅಲ್ಲ, ಎಂಥದ್ದೂ ಅಲ್ಲ. ಇಲ್ಲಿ ವಿಚಾರ 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 ಅಷ್ಟೆ. ವಿಚಾರ ಮಾಡಿ ನೋಡಿದಾಗ ಓಹೋ, ಆಕಾಶವೂ ಕೂಡ ನಾವೇನು ಹೇಳ್ತಾ ಇದ್ದೇವೆ ನಿರುಪಾಖ್ಯ, ಇದನ್ನು ಯಾವುದರಿಂದಲೂ ಕೂಡ ತಿಳಿಯುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾ ಇದ್ದೇವಲ್ಲ, ಅದು ಸತ್ಯವಲ್ಲ. ಆಕಾಶವೂ ಕೂಡ ಏನಾಗಿದೆ, ನಿರುಪಾಖ್ಯವಲ್ಲ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಅಂದರೆ ಈ ಒಂದು ನಿರುಪಾಖ್ಯ ಅಂತಕ್ಕಂಥದ್ದು ಸರಿ ಇಲ್ಲ ಅಂತ. ಆಕಾಶವು ಯಾವ ಇಂದ್ರಿಯಗಳಿಗೂ ಕೂಡ ಗೋಚರವಲ್ಲ. ನಮ್ಮ ಅನುಭವದಲ್ಲಿ ಇದೆ, ಅದು ಗೋಚರವಲ್ಲ ಸರಿ, ಆದರೆ ಅದು ವಿಚಾರ ಮಾಡಿ ನೋಡಿದಾಗ ಅದು ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಅದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಅದು ಇದರ ಒಂದು ಎಕ್ಸೆಪ್ಷನ್. ಆ ಪ್ರತಿಸಂಖ್ಯಾ ನಿರೋಧ ಅಪ್ರತಿಸಂಖ್ಯಾ ನಿರೋಧ ಅದು ಸ್ವಲ್ಪ ನಮಗೆ ಗೊತ್ತಾಗ್ತಾ ಇತ್ತು ಮನಸ್ಸಿಗೆ. ಇಲ್ಲಿ ಆಕಾಶ ನಿರುಪಾಖ್ಯ ಅಂದರೆ ಅದನ್ನು ಯಾವುದರಿಂದಲೂ ಕೂಡ ಉದ್ದೇಶಿಸಿ ಹೇಳುವುದಕ್ಕಾಗುವುದಿಲ್ಲ. ಆಕಾಶ ಹೇಳೋಕ್ಕಾಗತ್ತಾ ಇಂಥದ್ದು ಅಂತ? ಹೇಳೋಕ್ಕಾಗುವುದಿಲ್ಲ ಅನ್ನೋದು ಯಾರಿಗೆ ಗೊತ್ತು? ಎಲ್ರಿಗೂ ಗೊತ್ತು. ಆಕಾಶವನ್ನು ನಾವು ಇಂಥದ್ದು ಅಂತ ತೋರಿಸಿ ಹೇಳುವುದಕ್ಕಾಗುವುದಿಲ್ಲ, ಗ್ರಹಿಸುವುದಕ್ಕಾಗುವುದಿಲ್ಲ, ಅದರ ಎಲ್ಲೆಯನ್ನು ಗುರುತಿಸುವುದಕ್ಕಾಗುವುದಿಲ್ಲ, ಇವೆಲ್ಲ ಗೊತ್ತು. ಆದರೂ ಕೂಡ ಇದೂ ಕೂಡ ವಸ್ತುವಾಗಿದೆ, ಇದೂ ಕೂಡ ಉಪಾಖ್ಯ ನಿರುಪಾಖ್ಯ ಅಂತಕ್ಕಂಥದ್ದನ್ನು ಇದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಮತ್ತು ಆಕಾಶೇಚ ಅಯುಕ್ತೋ ನಿರುಪಾಖ್ಯತ್ವ ಅಭ್ಯುಪಗಮ. ಆಕಾಶದ ವಿಷಯದಲ್ಲಿ ಆಕಾಶವು ನಿರುಪಾಖ್ಯವಾಗಿದೆ ಎಂದು ತಿಳಿಯುವುದು ಅಯುಕ್ತ, ಸರಿ ಇಲ್ಲ. ಅಂದ್ರೇನು, ಆಕಾಶವೂ ಕೂಡ ಉಪಾಖ್ಯವೇ ಅಷ್ಟೆ. ಏನ್ರಿ ಆಕಾಶ ಉಪಾಖ್ಯ ಅಂತಿರಲ್ಲ, ಹೇಗೆ ಹೇಳಿ ತೋರಿಸ್ತೀರಾ, ಇದನ್ನು ತೋರಿಸ್ತೀರಾ ಅಂತ ನಮಗೆ? ಇಲ್ಲ ನನ್ನ ವರ್ಣನೆ ಮಾಡಿ ಹೇಳ್ತೀರಾ, ನೋಡ್ರಿ ಅಷ್ಟಿದೆಯಲ್ಲ ಅದು ಆಕಾಶ ಅಂತ ಹೇಳ್ತೀರಾ? ಏನೂ ಆಗೋದಿಲ್ಲ. ಹಾಗಿದ್ದರೂ ಕೂಡ ನಿರುಪಾಖ್ಯವಲ್ಲ ಅಂತ ಹೇಳ್ತೀರಲ್ಲ ನೀವು ಅಂಥೇಳಿ ಅದನ್ನು ಹೇಳ್ತೇವೆ. ನೋಡಿ, ವಿಚಾರ ಮಾಡಿ ನೋಡಿ. ಮತ್ತು ಇದಕ್ಕೆ ಹೇಳ್ತಾರೆ ನೋಡಿ, ಪ್ರತಿಸಂಖ್ಯಾ ನಿರೋಧಯೋರಿವ ವಸ್ತುತ್ವ ಪ್ರತಿಪತ್ತೇ ಅವಿಶೇಷಾತ್. ಹೇಗೆ ಪ್ರತಿಸಂಖ್ಯಾ ನಿರೋಧ ಅಪ್ರತಿಸಂಖ್ಯಾ ನಿರೋಧ ಅಲ್ಲಿ ನಾವು ಹೇಳಿದ್ವಲ್ಲ, ಇದು ವಸ್ತು ಎಂಬತಕ್ಕಂಥದ್ದನ್ನು ತಿಳಿಯುವುದಕ್ಕೆ ಅಲ್ಲಿ ಕೆಲವು ಯುಕ್ತಿಗಳನ್ನು ಹೇಳಿದ್ವಿ, ಹೌದು ತಾನೆ? ಅದಕ್ಕಿಂತಲೂ ಕೂಡ ಇಲ್ಲಿ ಯಾವ ವಿಶೇಷವೂ ಇಲ್ಲದಿರುವುದರಿಂದ ಅದರಲ್ಲಿ ಯಾವ ಯುಕ್ತಿಯನ್ನು ಹೇಳಿ ಅದು ಅವಸ್ತು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಸರಿ ಇಲ್ಲ. ಅದೂ ಕೂಡ ವಸ್ತು ಸ್ವರೂಪವೇ, ವಸ್ತುವೇ. ಅದು ಅದು ನಿರುಪಾಖ್ಯ ಅಂತಕ್ಕಂಥದ್ದು ಸರಿ ಇಲ್ಲ. ಅಂದರೆ ಅದು ವಸ್ತುವೇ ಅಲ್ಲ, ಆಕಾಶ ವಸ್ತುವಲ್ಲ, ಯಾವುದರಿಂದ ಹೇಳುವುದಕ್ಕಾಗುವುದಿಲ್ಲ ಅನ್ನೋ ಸರಿ ಇಲ್ಲ, ಅದೂ ಕೂಡ ವಸ್ತುವೇ.
ಅಂತ ಹೇಳಿ, ಯಾಕೆ ಅಲ್ಲಿ ನಾವು ಯುಕ್ತಿ ಬಳಸಿದ್ವಲ್ಲ, ಅದಕ್ಕಿಂತಲೂ ಇಲ್ಲಿ ವಿಶೇಷ ಏನೂ ಇಲ್ಲ, ಅದೇ ಯುಕ್ತಿನ ಇಲ್ಲಿ ಬಳಸೋದಷ್ಟೆ. ಅದನ್ನು ವಿಚಾರ ಒಂದು ಹೇಳಿ, ಆಗಮ ಪ್ರಾಮಾಣ್ಯ ತಾವತ್ ಆತ್ಮನಾಕಾಶ ಸಂಭೂತಃ. ಮೊಟ್ಟ ಮೊದಲಿಗೆ ನಾವು ಆಗಮ ಪ್ರಾಮಾಣ್ಯವನ್ನು ಹೇಳುತ್ತೇವೆ. ಯಾವುದು? ಆಕಾಶವೂ ಕೂಡ ಈ 4 ಭೂತ ವಸ್ತುಗಳಂತೆ, ಇನ್ಯಾವುದು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಇವು 4ರಂತೆ ಇದೂ ಕೂಡ ಉಪಾಖ್ಯವಾದದ್ದು, ಇದು ಕೂಡ ವಸ್ತುವೇ ಅಂತ ಅನ್ನೋದಕ್ಕೆ ನಾವು ಆಗಮದ ಪ್ರಮಾಣವನ್ನು ಹೇಳುತ್ತಿದ್ದೇವೆ. ತಿಳ್ಕೊಳ್ಳಿ, ಆಗಮ ಏನು ಹೇಳುತ್ತೆ? ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ. ಆ ಒಂದು ಪರಮಾತ್ಮ ತತ್ವ ಯಾವುದಿದೆಯೇ ಅದರಿಂದ ಏನಾಯಿತು? ಈ ಆಕಾಶವು ಆಕಾಶವು ಏನು ಮುಂದಿನದು ತುಂಬ ಮುಖ್ಯವಾದ ಪದ, ಸಂಭೂತ. ಪರಿಭೂತ ಅಂತ ಹೇಳಿ ಸಂಭೂತ. ಅದೂ ಕೂಡ ಹೇಗೆ ಪೃಥಿವ್ಯಪ್ತೇಜೋ ವಾಯುಗಳು ಹುಟ್ಟಿದವೋ ಅದರಂತೆಯೇ ಇದೂ ಕೂಡ ಹುಟ್ಟಿತು. ಯಾವಾಗ ಹುಟ್ಟಿತು ಅಂತ ಆಯಿತೋ ನೆಗೆದು ಬಿದ್ದು ಹೋಯ್ತದು. ಅದನ್ನು ನಿರುಪಾಖ್ಯ ಅಂತ, ಉಪಾಖ್ಯ ಅಂತ ಹೇಳೋದಕ್ಕೆ ಉಪಾಖ್ಯವೇ ಆಗಿದೆ. ಎಲ್ಲ ಹೇಗೆ? ಪೃಥ್ವಿ ಆದಿಗಳಂತೆ ಅಂದರೆ ಅದು ತೋರಿಸುವುದಕ್ಕೆ ಬರುತ್ತೆ, ವಸ್ತುವೇ ಅದು ವಸ್ತು ಆಗಿದೆ ಅಂತ. ಹೇಗೆ? ಆಗಮ ಪ್ರಾಮಾಣ್ಯ ಇತ್ಯಾದಿ ಶ್ರುತಿಭ್ಯ ಆಕಾಶಸ್ಯ ಚ ವಸ್ತುತ್ವ ಪ್ರಸಿದ್ಧಿ. ಆಕಾಶವೂ ಕೂಡ ಒಂದು ವಸ್ತುವಾಗಿದೆ ಅಂತ ಅದು ಪ್ರಸಿದ್ಧಿಯಾಗಿದೆ. ಎಲ್ಲಿ? ಆ ಮಂತ್ರದಲ್ಲಿ. ಮತ್ತು ವಿಪ್ರತಿಪನ್ನಾನ್ ಪ್ರತಿತು ಶಬ್ದ ಗುಣಾನುಮೇಯತ್ವ ವಕ್ತವ್ಯಂ. ಮತ್ತೆ ಈ ಒಂದು ಈ ವಿಪ್ರತಿಪನ್ನ ಅಂದರೆ ಈ ವಿಧವಾಗಿ ಬುದ್ಧಿ ಇರ್ತಕ್ಕಂಥದ್ದು. ಏನೋ ಅವ್ರು ಏನೇನೋ ಯೋಚನೆ ಮಾಡ್ತಾರೆ. ವಿಪ್ರತಿಪನ್ನ ಒಂದಕ್ಕೆ ನಿಂತ್ಕೊಂಡಿಲ್ಲ, ವಿಧವಾಗಿ ಯೋಚನೆ ಮಾಡ್ತಾರೆ. ಅವ್ರಿಗೆ ಏನು ಗೊತ್ತೇನು? ಅವರು ಏನ್ರಿ ಆತ್ಮನ ಆಕಾಶ ಸಂಭೂತ ಅಂತ ಶ್ರುತಿ ಇದೆ, ಆದರೆ ಹೇಗೆ ನಮ್ಮ ಅನುಭವಕ್ಕೆ ಏನು ಆಗ್ತಾ ಇಲ್ವಲ್ಲ, ಅದು ಅನುಭವಕ್ಕೆ ಆಕಾಶ ವಸ್ತು ಅಂತ ಗೊತ್ತಾಗ್ತಾ ಇದೆಯಾ? ಇಲ್ಲ. ವಸ್ತು ಅಂತ ಗೊತ್ತಾಗಬೇಕಾದ್ರೆ ಮುಟ್ಟಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು. ಇದೊಂದು ಏನು ಇಲ್ವಲ್ಲ ಆಕಾಶ ಅಂತ ಹೇಳ್ಬೋದು. ಅವರಿಗೋಸ್ಕರ ಏನು ಹೇಳ್ತಾ ಇದ್ದೇವೆ ನೋಡಿ, ಈ ಆಕಾಶವೂ ಕೂಡ ಈ 4ರಂತೆ ವಸ್ತುವಾಗಿದೆ ಎಂಬುದಕ್ಕೆ ನಾವು ಇನ್ನೊಂದು ಪ್ರಮಾಣವನ್ನು ಹೇಳುತ್ತೇವೆ. ನೋಡಿ, ಒಂದು ಶಬ್ದ ಪ್ರಮಾಣವನ್ನು ಹೇಳಿದ್ರು, ತಸ್ಮಾದಾತ್ಮನ ಆಕಾಶ ಸಂಭೂ ಶಬ್ದ. ಇಲ್ಲಿ ಶಬ್ದ ಆಯಿತು, ಮತ್ತೆ ಇಲ್ಲಿ ಈಗ ಅನುಮಾನವನ್ನು ಹೇಳ್ತಾ ಇದ್ದೇವೆ. ಅದು ಪ್ರಮಾಣ ತಾನೆ, ಅನುಮಾನ ಪ್ರಮಾಣ. ಏನು ಅನುಮಾನ ಪ್ರಮಾಣ ಅಂತಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಶಬ್ದ ಗುಣಾನುಮೇಯತ್ವಂ. ಏನಿದೆ? ಶಬ್ದ ಗುಣಕಮಾಕಾಶಂ ಅಂತ ಇದೆ. ಅಂದ್ರೆ ಏನು? ಈ ಆಕಾಶವು ಶಬ್ದವೆಂಬ ಗುಣವನ್ನು ಉಳ್ಳದ್ದಾಗಿದೆ ಅಂತ ಹೇಳಿದ್ರು. ಈಗ ಶಬ್ದವೆಂಬ ಗುಣವನ್ನು ಉಳ್ಳದ್ದಾಗಿದೆ ಅಂತ ಹೇಳಬೇಕಾದರೆ ಒಂದು ವಸ್ತು ಇಂತಹ ಗುಣವನ್ನು ಉಳ್ಳದ್ದಾಗಿದೆ ಅಂತ ಹೇಳಿದ್ರೆ ಆ ವಸ್ತು ಏನಾಗಿದೆ? ಆ ಪದಾರ್ಥ ಅದು ವಸ್ತುನೋ ಅವಸ್ತುನೋ? ಅವಸ್ತು ಆಗ್ಬಿಟ್ರೆ ಅದಕ್ಕೆ ಯಾವ ಗುಣ ಸ್ವಾಮಿ? ಇವಾಗ ಮೊಲದ ಕೊಂಬು ಇದು 4 ಇಂಚು ಉದ್ದವಾಗಿ ಚಂದ್ರಾಕೃತಿಯಲ್ಲಿ ಇದೆ. ಎಲ್ಲರೂ ಹೇಳಕ್ಕಾಗತ್ತಾ? ಮೊಲದ ಕೊಂಬೆ ಇಲ್ವೇ ಇಲ್ಲ, ಅವಸ್ತು ಅದು. ಹಾಗೆ ಒಂದು ಗುಣವನ್ನು ಹೇಳಬೇಕಾದ್ರೆ ಆ ವಸ್ತು ಏನು? ಅದು ಉಪಾಖ್ಯವಾಗಿರಬೇಕು. ಅಂದರೆ ನಮ್ಮ ಬುದ್ಧಿಗೆ ನಿಲುಕದಾಗಿರ್ಬೇಕು ಅದು. ಹಾಗಿದ್ದರೆ ಮಾತ್ರ ಅದಕ್ಕೆ ಗುಣ ಅಂತ ಹೇಳ್ಬೋದು ಅಷ್ಟೆ. ಗುಣ ಹಾಕ್ಬೋದು ಅದಕ್ಕೆ, ಇಲ್ಲದೇ ಆಗೋದೇ ಇಲ್ಲ. ಹೀಗೆ ಶಬ್ದ ಗುಣಕಮಾಕಾಶಂ, ಈ ಶಬ್ದವೆಂಬ ಗುಣವನ್ನು ಆಕಾಶಕ್ಕೆ ತಿಳಿಸಿಕೊಟ್ಟಿರುವುದರಿಂದ ಏನಾಗುತ್ತೆ? ನಾವು ಈ ಶಬ್ದವೂ ಕೂಡ ಈ ಆಕಾಶವೂ ಕೂಡ ವಸ್ತುರೂಪವಾಗಿದೆ ಎಂಬುದನ್ನು ಅನುಮಾನಿಸಬಹುದು. ಅನುಮಾನ ಪ್ರಮಾಣ ತಿಳ್ಕೋಬಹುದು. ಶಬ್ದ ಆಯಿತು, ಅನುಮಾನ ಆಯಿತು, ಪ್ರಮಾಣ ಇದೆ. ಮತ್ತೆ ಆಮೇಲೆ ಅದಕ್ಕೆ ಮುಂದೆ ಹೇಳೋಣ, ಗಂಧಾದೀನಾಂ ಗುಣಾನಾಂ ಪೃಥಿವ್ಯಾದಿ ವಸ್ತ್ವಾಶ್ರಯ. ಇದು ಉದಾಹರಣೆ ಕೊಡ್ತಾರೆ. ಹೇಗೆ ನೋಡಿ, ಭೂಮಿಯನ್ನು ನಾವು ವಸ್ತು ತಾನೇ ಅದು ಹೇಳ್ತೇವೆ. ಯಾಕೆ? ಅದಕ್ಕೆ ಪೃಥಿವಿ ಗಂಧವತಿ ಅಂತ ಹೇಳಿದೆ.
ಪೃಥ್ವಿ ಮತ್ತು ಗಂಧ ಅಂತಂದ್ರೆ ಗುಣ ಇದೆ, ಗುಣ ಇದ್ದಕ್ಕೆ ಅದು ವಸ್ತು ಆಯಿತು. ಹಾಗೆ ಆಕಾಶಕ್ಕೂ ಕೂಡ ಶಬ್ದ ಎನ್ನುವ ಗುಣವುಳ್ಳದ್ದಾಗಿದೆ ಅಂತ ಹೇಳಿದ್ರು. ಆದ್ದರಿಂದ ಏನಾಯ್ತು, ಅದು ಸಮಾನ ಆಯಿತು, ಏನು ವಿಶೇಷ ಇಲ್ಲ ಆಕಾಶಕ್ಕೆ. ಭೂಮಿಯಂತೆ ಅದಕ್ಕೂ ಕೂಡ ಒಂದು ಗುಣ, ಭೂಮಿಯಲ್ಲಿ ಒಂದು ಗುಣ ಇದೆ, ಇನ್ನೊಂದು ಗುಣ ಇದೆ ಅಷ್ಟೇ. ಗುಣ ಇದೆ ಅಂತ ಅನ್ನೋದ್ರಲ್ಲಿ ಏನು ವಿಶೇಷವಿಲ್ಲ, ಅವಿಶೇಷ ಅಂತ ಹೇಳಿ ನೋಡಿ ಹೇಗೆ ವಾದ ಇದೆ ಇದು. ಅದು ಪೃಥ್ವಿ ಅದು ಈ ಪೃಥ್ವಿಯೇ ಮುಂತಾದವರಲ್ಲಿ ಏನು ಪೃಥ್ವಿ ಗಂಧವತಿ ಅಂತ ಹೇಳಿದ್ರೆ, ಮತ್ತೆ ಅಪ್ಪು ಅಂದರೆ ಆಪಹ ರಸವತ್ಯ ಅಂತ ಹೇಳಿದ್ರು. ಅದಕ್ಕೆ ರಸ ಅಂತಂತ ಗುಣ ಇದೆ ಅಂತ ನಾಲ್ಕಕ್ಕೂ ನಾಲ್ಕು ಗುಣ ಹೇಳಿದರು. ಇದಕ್ಕೂ ಗುಣ ಇದೆ, ಆದ್ದರಿಂದ ಇದು ವಸ್ತು, ಅದು ವಸ್ತು, ಇದು ವಸ್ತು ಅಷ್ಟೇ. ಮತ್ತು ಅಪಿಚ ಮತ್ತು ಇನ್ನೊಂದು ಹೇಳಿದ್ರಿ, ನೀವು ಏನು ಹೇಳಿದ್ರಿ, ಅಪಿಚ ಆವರಣಾಭಾವ ಮಾತ್ರ ಆಕಾಶಂ ಇಚ್ಛತಾಂ ಏಕಸ್ಮಿನ್ ಸುಪರ್ಣೆ ಪತತಿ ಆವರಣಸ್ಯ ವಿದ್ಯಮಾನತ್ವಾತ್ ಸುಪರ್ಣಾಂತರಸ್ಯ ಉತ್ಪಿತ್ಸಿತೋ ಅನವಕಾಶತ್ವ ಪ್ರಸಂಗ. ಇನ್ನೊಂದು ಏನು, ನೀವು ಈ ಆವರಣ ಭಾವ, ಆಕಾಶ ಅಂತಂದರೆ ಸ್ವಾಮಿ, ಆಕಾಶ ಅಂತಂದರೆ ಯಾವುದಕ್ಕೆ ಒಂದು ಎಲ್ಲೇ ಆವರಣ ಅಂತ ಇಲ್ಲವೋ ಅದಕ್ಕೆ ಆಕಾಶ. ನೋಡಿ, ಇದು ಹೀಗಂತ ರೌಂಡ್ ಹಾಕ್ಬಿಟ್ರೆ ನಾವು ಅದು ಆಕಾಶ ಆಗೋದಿಲ್ಲ. ಯಾಕಂದ್ರೆ ರೌಂಡ್ ಅಂಥದ್ದು ಅದು ಆಕಾಶ ಅಂತ ಆಗೋದಿಲ್ಲ ಅಷ್ಟೇ, ಅದು ಬೇರೆ ಇನ್ನೇನೋ ಆಗುತ್ತೆ. ಅದು ಮನೆ ಅಂತಲೋ ಸೈಟು ಅಂತಲೋ ಅಥವಾ ಒಂದು ದೇಶ ಅಂತಲೋ ಸ್ಪೇಸ್ ಇದೆ, ಅದಕ್ಕೆ ಒಂದು ಇಂಡಿಯಾ ಥರ ಆಕಾರ ಬರೆದ್ಬಿಟ್ರೆ ಆಯಿತು, ಇಂಡಿಯಾ ಅಂತ ಆಯ್ತು ಅಷ್ಟೇ. ಒಂದು ಎಲ್ಲೇ ಹಾಕ್ಬಿಟ್ರೆ ಅದು ಸ್ಪೇಸ್ ಅಂತ ಆದರೆ ಇಂಡಿಯಾ ಅಂತ ಆಯ್ತು ಅಷ್ಟೇ. ಇನ್ನೊಂದಾಗಿ ಇನ್ನೊಂದು ಅಂತಾಯಿತು. ಹೀಗೆ ಇಲ್ಲಿ ಇಲ್ಲ ಒಂದು ಯುಕ್ತಿ ಹೇಳ್ತಾ ಇದ್ದಾರೆ ನೋಡಿ. ಈ ಯಾರು ಆಕಾಶವನ್ನು ಇದು ಆವರಣಾಭಾವ ಎಂದು ಹೇಳುತ್ತಾರೋ, ಇದಕ್ಕೆ ಆವರಣ ಇಲ್ಲ ಕಣ್ರಿ, ಆದ್ದರಿಂದಲೇ ಏನಿದು ನಿರುಪಾಖ್ಯವಾಗಿದೆ. ಒಂದು ಆವರಣ ಅಂತ ಇದ್ದರೆ ಅದನ್ನು ಉಪಾಖ್ಯ ಅಂತ ಹೇಳ್ಬೋದಾಗಿತ್ತು, ತಿಳಿಸ್ಬೋದು. ನೋಡಿ, ಇಷ್ಟು ಅಂತ ಕೈ ರೌಂಡ್ ಹಾಕಿ ತಿಳಿಸ್ಬೋದು. ಆವರಣ ಇಲ್ಲ, ಆದ್ದರಿಂದ ನಿರುಪಾಖ್ಯ ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ತಾ ಇದ್ದೇವೆ ನಾವು ಏನು ಅಂದರೆ ಇಚ್ಛೆ ಒಂದು ನೋಡಿ, ಇದಕ್ಕೆ ಆವರಣ ಒಂದು ರೀತಿಯಲ್ಲಿ ಆವರಣ ಇದೆ ಅಂತ ಹೇಳಬಹುದು. ಹೇಗೆ ಅಂದರೆ ಏಕಸ್ಮಿನ್ ಸುವರ್ಣೇ ಪತತಿ, ಏನ ಒಂದು ಏಕಸ್ಮಿನ್ ಸುವರ್ಣೇ ಪತತಿ ಅಂದರೆ ಏನು, ಒಂದು ಸುಪರ್ಣ ಅಂದರೆ ಗರುಡ ಅಂತಾರೋ ಅಥವಾ ಹಕ್ಕಿ ಪಕ್ಷಿ ಅಂತಾರೋ ಯಾವ್ದು ಬೇಕಾದ್ರೂ ಆಗುತ್ತೆ. ಒಂದು ಗರುಡ ಅಂತ ಇಟ್ಕೊಳ್ಳೋಣ, ಸುಪರ್ಣ ಅಂತ ಗರುಡ ಅಂತ ಇಟ್ಕೊಳ್ಳೋಣ, ಹಕ್ಕಿ ಪಕ್ಷಿ. ಒಂದು ಪಕ್ಷಿ ಹಾರಾಡ್ತಾ ಇದೆ ಆಕಾಶದಲ್ಲಿ, ನಾವು ನೋಡ್ತಾ ಇರ್ತೇವೆ. ಗರುಡ ಅಥವಾ ಹದ್ದು ಏನು ಮಾಡ್ತಾರೆ, ಒಂದು ವೃತ್ತಾಕಾರವಾಗಿ ಹಾರಾಡ್ತಾ ಇರುತ್ತೆ, ವೃತ್ತಾಕಾರವಾಗಿರುತ್ತೆ, ಹೌದಾ. ಅದಕ್ಕೇನಾಯಿತು, ಆ ವೃತ್ತಾಕಾರವಾಗಿ ಆಗ್ತಾಗ ಅದಕ್ಕೊಂದು ಆವರಣ ಅಂತ ಬಂತು. ಯಾವುದಕ್ಕೆ, ಆ ಪಕ್ಷಿಗೆ ಹೌದು ಆವರಣ ಅಂತ ಬಂತು. ಆವರಣ ಅಂತ ಬಂದು ಮತ್ತೆ ಯಾವಾಗ ಆವರಣ ಅಂತ ಆಗಿಬಿಟ್ಟಿತೋ ಆವಾಗ ಏನಾಯಿತು, ಆ ಒಂದು ರೌಂಡು ಹಾಕ್ತಾ ಇರೋದು ಅದರದ್ದಾಯಿತು. ಅದಕ್ಕೆ ಇನ್ನೊಂದು ಪಕ್ಷಿಗೆ ಸುಪರ್ಣಾಂತರಸ್ಯ ಉತ್ಪಿತ್ಸತಃ ಇನ್ನೊಂದು ಪಕ್ಷಿ ಇದೆ, ಅದು ಮೇಲಕ್ಕೆ ಹಾರಕ್ಕೆ ನೋಡ್ತಾ ಇದೆ, ಅಲ್ಲಿ ಹಾರಕ್ಕೆ ನೋಡ್ತಾ, ಅದಕ್ಕೆ ಅನವಕಾಶತ್ವ ಪ್ರಸಂಗ, ಅದಕ್ಕೆ ಅವಕಾಶ ಇಲ್ಲೇ ಹೋಗಿಬಿಡಬೇಕಾಗುತ್ತೆ. ಇವಾಗ ನೋಡಿ, ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರ, ಏನು ಒಂದು ಕಾಂಪೌಂಡು, ಆಕಾಶ ಇದೆ, ಕಾಂಪೌಂಡ್ ಹಾಕ್ಕೊಂಡಿದ್ದೀರ. ಕಾಂಪೌಂಡ್ ಅಂತ ಇದು ನಮ್ಮ ಕಾಂಪೌಂಡು, ಅದರಲ್ಲಿ ನಾವು ಪಕ್ಷಿಗಳು ಅಲ್ಲಿ ಹಾರಾಡ್ತಾ ಇದ್ದೇವೆ ಆ ಕಾಂಪೌಂಡ್ಲಿ ಹೊರಗಡೆ. ಅಲ್ಲಿ ಹಾರಾಡ್ತಾ ಇದ್ದರೆ ಅಲ್ಲಿ ಏನಾಯಿತು, ಅದು ಬೌಂಡ್ರಿ ಇರ್ತಕ್ಕಂಥ ಆಕಾಶ. ಅಲ್ಲಿ ಇನ್ನೊಬ್ಬರಿಗೆ ಅಂದರೆ ಇನ್ನೊಂದು ಪಕ್ಷಿಗೆ ಅಥವಾ ಇನ್ನೊಬ್ಬನಿಗೆ ಅಲ್ಲಿ ಅವಕಾಶ ಇಲ್ಲ. ನಮ್ಮ ಕಾಂಪೌಂಡ್ ಹಾಕಿದ್ದೀವಿ, ಇನ್ನೊಬ್ಬ ಬಂದು ಮನೆ ಕಟ್ಟಕ್ಕಾಗತ್ತಾ? ಆಗಲ್ಲ. ನೋಡಿ, ಇದು ತರ್ಕ, ಇದು ಹೇಗೆ ತರ್ಕನ ಹೇಗೆ ಉಪಯೋಗಿಸ್ಬೋದು ಅಂತ ಅನ್ನೋದಕ್ಕೆ ಉದಾಹರಣೆ. ಇವತ್ತಿಗೂ ಕೂಡ ನಮ್ಮ ಎಷ್ಟೋ ಜನ ಈ ಥರ ತರ್ಕ ಉಪಯೋಗಿಸ್ತಾರೆ. ಇದು ನೋಡಿ, ಆವರಣ ಭಾವ ವಿಷಯ. ಇಲ್ಲಿ ಆ ಒಂದು ಪಕ್ಷಿಗೆ ಅವಕಾಶ ಇಲ್ದಾಗ ಆಗಿಬಿಡುತ್ತೆ. ಯಾಕೆ, ಈ ಪಕ್ಷಿ ಹಾರ್ತಾ ಇದೆ, ಆವರಣ ಆಯಿತು, ಅದು ಅದರದ್ದು ಕಾಂಪೌಂಡ್ ಹಾಕ್ಬಿಟ್ಟಿದ್ರೆ ನಮ್ಮದು ಮನೆ, ಬೇರೆ ಅವಕಾಶ ಇಲ್ಲ. ಮತ್ತು ಯತ್ರ ಆವರಣ ಅಭಾವ ತತ್ರ ಪತಿಷ್ಯತಿ. ಇದಕ್ಕೊಂದು ಆಕ್ಷೇಪಣೆ ಹಾಕ್ತಾ ನೋಡಿ, ಸ್ವಾಮಿ ನೀವು ಈ ಥರ ಹೇಳಬಾರ್ದು. ಯಾಕೆ, ಯತ್ರ ಆವರಣ ಅಭಾವ, ಆವರಣ ಇಲ್ಲ, ಅಲ್ಲಿ ಹಾರಲಿ ಬಿಡಿ, ಏನಿವಾಗ ನಿಮ್ಮನೆ ಕಾಂಪೌಂಡು, ನಿಮ್ಮನೆ ಪಕ್ಕದ ಮನೆಗೆ ಹೋಗಲಿ, ಪಕ್ಕದ ಕಾಂಪೌಂಡ್ ಹೋಗಿ ನಿಮಗೆ
ಅಂದರೆ ಏನು ಆಭರಣ ಭಾವ, ಆವಾಗ ಏನಾಗುತ್ತೆ, ಆವರಣ ಭಾವ ವಿಶೇಷತೆ. ಅಂದರೆ ನಿಮ್ಮ ಆವರಣ ಬಿಟ್ಟು ಆ ಆವರಣಕ್ಕೆ ಹೋಯಿತು. ನಿಮ್ಮ ಆವರಣ, ಅವರ ಆವರಣ, ಇಲ್ಲಿ, ಅಲ್ಲಿ ಅಂತಕ್ಕಂಥ ಪದಗಳು ಬಳಸಬೇಕು. ನಿಮ್ಮ ಆವರಣಕ್ಕೆ ಏನಾಯಿತು ಇಲ್ಲಿ, ಅವರ ಆವರಣ ಬಿಟ್ಟು ಹೋದಾಗ ಆವರಣಕ್ಕೆ ಅಲ್ಲಿ ಹಾರ್ಬೋದು, ಅದು ಏನಾಯಿತು ಅಲ್ಲಿ ಅಂತಾಯಿತು. ಅದು ತರ್ಕ ನೋಡಿ, ಎಂಥ ತರ್ಕ. ಕೆ ಹೇಳ್ತಾ ಇದ್ದಾರೆ, ನೋಡಿ ಸ್ವಾಮಿ, ನೀವು ಇಲ್ಲಿ ಅಲ್ಲಿ ಅಂತ ಹೇಳಿದ್ರಲ್ಲ ಈಗ, ಅದೇ ಆವರಣ. ಅಲ್ಲಿ ಅವಕಾಶ ಇಲ್ಲ, ಇಲ್ಲಿ ಅಲ್ಲಿಗೆ ಅವಕಾಶವಿಲ್ಲ, ಅಲ್ಲಿ ಇಲ್ಲಿಗೆ ಅವಕಾಶವಿಲ್ಲ, ಅದೇ ಆವರಣ ಅಂತ ಹೇಳಿ. ಇದು ಸ್ವಾರಸ್ಯವಾಗಿದೆ, ಇದೊಂದು ಆ, ಯುಕ್ತಿ. ಇದನ್ನು ನಾಳೆ ಮುಂದುವರಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.